ಮೋದಿ ಸರ್ಕಾರದ ಸಾಧನೆ ತೃಪ್ತಿ ತಂದಿದೆ. ಎಲ್ಲವನ್ನ 4 ವರ್ಷದಲ್ಲಿ ನೆರವೇರಿಸಲು ಸಾಧ್ಯವಿಲ್ಲ. ರಕ್ಷಣೆ, ಆರ್ಥಿಕತೆ ಸೇರಿದಂತೆ ಕೆಲವೊಂದು ವಲಯಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿದೆ ಎಂದು ಪುತ್ತೂರಿನಲ್ಲಿ ಉಡುಪಿ ಮಠದ ಪೇಜಾವರ ಶ್ರೀಗಳು ಹೇಳಿದರು. ಅವರು ಉಡುಪಿಯಲ್ಲಿ ಅಷ್ಟಮಠಗಳಲ್ಲಿ ಒಂದಾಗಿರುವ ಪುತ್ತೂರು ತಾಲೂಕಿನ ಕಾಣಿಯೂರು ಮಠಕ್ಕೆ ಪರ್ಯಾಯ ಪಲಿಮಾರು ಸ್ವಾಮೀಜಿಯವರೊಂದಿಗೆ ಭೇಟಿ ನೀಡಿ ಹಿಂದಿರುಗುವಾಗ ನರಿಮುಕರೂರಿನಲ್ಲಿರುವ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಇನ್ನೊಂದು ಸಲ ಮೋದಿ ಸರ್ಕಾರವನ್ನ ಆಯ್ಕೆ ಮಾಡುವುದು ಮತದಾರರಿಗೆ ಬಿಟ್ಟ ವಿಷಯ. ಈ ಹಿಂದೆ ವಾಜಪೇಯಿ ಕೂಡ ಉತ್ತಮ ಕೆಲಸ ಮಾಡಿದ್ರು, ಜನತೆ ಆಯ್ಕೆ ಮಾಡುವಲ್ಲಿ ಎಡಬಿದ್ದರು ಎಂದರು. ಯೋಜನೆಗಳು ಆರ್ಥಿಕ ದೃಷ್ಟಿಯಿಂದ ಜನರಿಗೆ ಉಪಯೋಗವಾಗುವ ಅನೇಕ ಮಹತ್ವದ ಸುಧಾರಣೆ ಆಗಿದೆ. ಆರ್ಥಿಕ ದೃಷ್ಟಿಯಲ್ಲಿ ಆರ್ಥಿಕ ಸುಧಾರಣೆ ಬಗ್ಗೆ ಅನೇಕ ಮಹತ್ವದ ಸುಧಾರಣೆ ಆಗಿದೆ. ಅನೇಕ ಕೆಲಸಗಳಾಗಿದೆ. ಪೂರ್ತಿ ಯಾರಿಗೂ ಮಾಡಲಿಕ್ಕೆ ಆಗೋದು ಎಲ್ಲ ಭರವಸೆ ಕೊಟ್ಟದ್ದು ಪೂರ್ತಿ ಆಗಿಲ್ಲ. ಬಹಳಷ್ಟು ಮುಖ್ಯವಾದ ಕೆಲಸಗಳಾಗಿದೆ. ಪ್ರಜಾಪ್ರಭುತ್ವ ವಿಷಯದಲ್ಲಿ ವಾಜಪೇಯಿ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಆದರೂ ಚುನಾವಣೆ ಆಗಿಲ್ಲ. ಚರ್ಚೆಯಲ್ಲಿ ಇದ್ದವರು ಗೆದ್ದ, ವಿಜಯವಾಗಿದ್ದ, ಚರ್ಚೆಯಲ್ಲಿ ಗೆದ್ದ. ರಾಮ ಮಂದಿರ ಆಗಲೇಬೇಕು, ಅದು ನಿಶ್ಚಿತ, ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದರು. ಕೇಂದ್ರ ಕಾನೂನು ತಜ್ಞರೊಂದಿಗೆ ಮಾತನಾಡಿ ಆದಷ್ಟು ಬೇಗ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಎಂದರು. ರಾಮ ಮಂದಿರ ಆಗಲೇಬೇಕು ಅಂತ ನಮಗೆ, ಆದರೆ ಕಾನೂನು ಪ್ರಕಾರ ವಿಚಾರ ಮಾಡಬೇಕು. ಸುಪ್ರೀಂ ಕೋರ್ಟಿನ ವಿಚಾರ ಇರುವಾಗ ಸುಗ್ರೀವಾಜ್ಞೆ ಮಾಡಬಹುದು ಕೂಡುದು, ಇದರ ಬಗ್ಗೆ ಇನ್ನೂ ಕೂಡ ಎಲ್ಲ ಕಾನೂನು ತಜ್ಞರ ಜೊತೆಗೆ ವಿಚಾರ ಮಾಡಬೇಕು. ಅದು ಕಾನೂನಿಗೆ ವಿರುದ್ಧವೋ ಸಂವಿಧಾನಕ್ಕೆ ವಿರುದ್ಧ ಆಗ್ತದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಹಾಗೂ ಮುಂಚೆ ಸರ್ಕಾರ ಸುಗ್ರೀವಾಜ್ಞೆ ಮಾಡೋದು ಕಾನೂನು ವಿರುದ್ಧವೋ ಅದ್ರ ಬಗ್ಗೆ ವಿಚಾರ ವಿಮರ್ಶೆ ಆಗಬೇಕು. ಆಗಬೇಕು ಅಂತ ನಮ್ಮದೆಲ್ಲ ಬೇಕು. ಇನ್ನು ಶಬರಿಮಲೆಯ ವಿಷಯದಲ್ಲಿ ನಾನು ತಟಸ್ಥ, ಧಾರ್ಮಿಕ ಭಾವನೆಗಳೊಂದಿಗೆ ಯಾರೂ ಆಟವಾಡಬಾರದು ಎಂದು ಪೇಜಾವರ ಶ್ರೀಗಳು ಹೇಳಿದರು. ಅನಾವಶ್ಯಕವಾಗಿ ಘರ್ಷಣೆಗೆ ಅವಕಾಶ ಕೊಡೋದು ಸರಿಯಲ್ಲ. ಸರ್ಕಾರ ಜನರ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕು. ತಪ್ಪು ಸರಿ ಆ ಮಾತು ಬೇರೆ. ಜನರಿಗೆಲ್ಲ ಅಸಮಾಧಾನ ಆಗುವ ಕಾರ್ಯ ಸರ್ಕಾರ ಮಾಡೋದಷ್ಟು ಸೂಕ್ತ ಅಷ್ಟೇ. ವಿರೋಧ ಅಷ್ಟು ವಿರೋಧ ಇರುವಾಗ ಅಂಥದ್ದನ್ನೆಲ್ಲ